ಮೊದಲ ಪಟ್ಟಿಯಲ್ಲಿ ಹಲವು ಕ್ಷೇತ್ರಗಳು ಘೋಷಣೆ ಇಲ್ಲ. ಬಹುತೇಕ ಹಾಲಿ ಶಾಸಕರಿಗೆ ಮೊದಲ ಪಟ್ಟಿ ಶಾಕ್. ಬಹುತೇಕ ಅಲ್ಲ, ಕೆಲವರಿಗೆ ಅಷ್ಟೇ ಶಾಕ್ ಇದೆ. ಆಲ್ಮೋಸ್ಟ್ ಬಹುತೇಕ ಎಲ್ಲ ಶಾಸಕರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಗುಜರಾತ್ ಮಾಡಲ್ ಏನಾದರೂ ಅಪ್ಲೈ ಮಾಡ್ಬಿಡ್ತಾರಾ ಅಂತ. ಯಾಕೆಂದ್ರೆ ಈಶ್ವರಪ್ಪನವರು ದಿಢೀರ್ ಅಂತ ನಾನು ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಗುಜರಾತ್ ಮಾಡಲ್ ಅಪ್ಲೈ ಆಗುತ್ತಾ ಅಂತ. ಗುಜರಾತ್ನಲ್ಲಿ 40ಕ್ಕೂ ಹೆಚ್ಚು ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿತ್ತು. ಇಲ್ಲಿ ಒಂದು 9ರಿಂದ 15 ಜನರ ಹೆಸರು ಅಷ್ಟೇ ಇನ್ನೂ ಮಿಸ್ ಆಗಿರೋದು, ಚರ್ಚೆಯಲ್ಲಿರುವಂಥದ್ದು, ಇನ್ನೂ ಕೂಡ ಘೋಷಣೆ ಆಗದೆ ಇರುವಂಥದ್ದು. ಆಕಾಂಕ್ಷಿಗಳು ಬೆಂಗಳೂರಿನತ್ತ ದೌಡಾಯಿಸ್ತಾ ಇದ್ದಾರೆ. ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆಯಲ್ಲ ಅವರುಗಳು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಕೆಲ ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ಸಿಎಂ ಮನೆಗೆ ಲೀಡರ್ಸ್ಗಳು ಬರ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ಪಡಿಲಿಕ್ಕೆ ಕೆಲವರು ಸರ್ಕಸ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಮನೆಗೂ ಕೂಡ ಕೆಲ ನಾಯಕರು ಪರೇಡ್ ಅನ್ನ ಮಾಡ್ತಾ ಇದ್ದಾರೆ. ಸರ್ ನಮಗೆ ಟಿಕೆಟ್ ಕೊಡ್ಸಿ ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ತುಂಬಾ ನಿರೀಕ್ಷೆ ಇತ್ತು. ನಿರೀಕ್ಷೆಯಂತೆ 189 ಕ್ಷೇತ್ರಗಳಿಗೆ ಅನೌನ್ಸ್ ಆಯಿತು. ಆದ್ರೆ ಟಿಕೆಟ್ ಆಸೆ ಇತ್ತಲ್ಲ, ನಿರೀಕ್ಷೆಯನ್ನ ಇಟ್ಕೊಂಡಂತವ್ರಿಗೆ ಕೆಲವರಿಗೆ ನಿರಾಸೆ ಆಗಿದೆ. ನಿರಾಸೆಗೊಂಡಂತವ್ರು ಯಾವ ರೀತಿಯಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನ ಇಡ್ತಾ ಇದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮುಂದೆ ಮತ್ತೆ ಯಡಿಯೂರಪ್ಪನವರ ಮುಂದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ 189 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಅನ್ನು ಆಯ್ಕೆಯನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನು 35 ವಿಧಾನಸಭಾ ಕ್ಷೇತ್ರಗಳು ಇನ್ನೂ ಕೂಡ ಅನೌನ್ಸ್ ಅನ್ನು ಮಾಡಿಲ್ಲ. 189ರಲ್ಲಿ ಸುಮಾರು 8ರಿಂದ 10 ಜನರಿಗೆ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು. ಮತ್ತೆ 35 ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಪೈಕಿ 16 ಶಾಸಕರಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಅನ್ನು ಮಾಡಿಲ್ಲ. 16 ಶಾಸಕರ ಪೈಕಿ ಒಂದಷ್ಟು ಜನ ಶಾಸಕರು ಈಗಾಗಲೇ ದಿಕ್ಕು ತೋಚಿದಂತಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ತಮಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಇನ್ನೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಮುಂದಿನ ನಡೆ ಏನನ್ನೋದ್ರ ಬಗ್ಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಆಗಿರ್ಬೋದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಮುಖ್ಯವಾಗಿ ಅರವಿಂದ್ ಲಿಂಬಾವಳಿ ಅವರು ಯಡಿಯೂರಪ್ಪನವ್ರನ್ನ ಭೇಟಿಯನ್ನ ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಭೇಟಿಗೆ ಆಗಮಿಸಿರುವಂತದ್ದು. ಮತ್ತೆ ಮಹದೇವಪ್ಪ ಯಾದವಾಡ್ ಅವರು ಈಗಾಗಲೇ ರಾಯಭಾಗದ ಹಾಲಿ ಶಾಸಕರು, ಅವ್ರ ಬದಲು ಚಿಕ್ಕಣ್ಣ ಅನ್ನುವಂಥವ್ರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಹೀಗಾಗಿ ಇಲ್ಲೊಂದು ಕಡೆ ಮಹದೇವಪ್ಪ ಯಾದವಾಡ್ ಅವರು ವಯಸ್ಸಿನ ಕಾರಣಕ್ಕೋಸ್ಕರವಾಗಿ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಹೀಗಾಗಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಈಗ ತಾನೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡವನ್ನು ಹಾಕಿದ್ದಾರೆ. ಟಿಕೆಟ್ ಯಾಕೆ ಮಿಸ್ ಆಯಿತು, ಮತ್ತೆ ಬೇರೆ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಯಾರು ಅಸಮಾಧಾನಿತರಿರ್ತಾರೆ ಅವ್ರನ್ನ ಸಂಪರ್ಕ ಸಾಧಿಸುವುದರ ಮುಖಾಂತರವಾಗಿ ಫೋನ್ ಮಾಡಿ ಸಮಾಧಾನ ಪಡಿಸುವ ಒಂದು ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಲಕ್ಷ್ಮಣ ಸವದಿ ಅವರನ್ನು ಕೂಡ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಸಮಾಧಾನ ಪಡಿಸುವ ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು. ಅದ್ರ ಜೊತೆಗೆ ಎಂಟಿಬಿ ನಾಗರಾಜ್ ಅವರು ಕೂಡ ಮುಖ್ಯಮಂತ್ರಿಗಳ ಭೇಟಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಎಂಟಿಬಿ ನಾಗರಾಜ್ ಅವರು ಮುಖ್ಯವಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನು ಕೇಳಿದ್ರು. ಅಂತಿಮವಾಗಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದರ ವಿಚಾರವಾಗೂ ಕೂಡ ಎಂಟಿಬಿ ನಾಗರಾಜ್ ಅವರು ಕೂಡ ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಮತ್ತೆ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ಮುಂದಾಗ್ತಾ ಇದ್ದಾರೆ. ಅವ್ರನ್ನ ಆಪರೇಷನ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರು ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಯಾರು ಮಾಜಿ ಶಾಸಕರಿದ್ದಾರೆ ಅವರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ. ಅಂತಹ ಶಾಸಕರು, ಅಂತಹ ಟಿಕೆಟ್ ಅಭ್ಯರ್ಥಿಗಳು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಬ್ಯಾಟನ್ಪುರ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಮತ್ತೆ ಜಯನಗರ ಆಗಿರ್ಬೋದು, ಯಾರು ಎನ್ ಆರ್ ರಮೇಶ್ ಆಗಿರ್ಬೋದು, ಹೀಗೆ ಹಲವು ನಾಯಕರುಗಳು ಟಿಕೆಟ್ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಎಲ್ಲೋ ಒಂದ್ ಕಡೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪುವಂತ ಕಾರಣಕ್ಕೋಸ್ಕರವಾಗಿ ಅವರು ಒಂದು ರೀತಿ ಅಸಮಾಧಾನ ಬಗೆಹರಿಸುವ ಮುಖಾಂತರವಾಗಿ ಸಭೆಯನ್ನ ಮಾಡಿ ಮುಂದಿನ ತಮ್ಮ ನಡೆಯನ್ನ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತಮ್ಮೇಶ್ ಗೌಡರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಅವರ ಬದಲು ಮುನೇಂದ್ರ ಕುಮಾರ್ ಅವರು ಕೂಡ ಟಿಕೆಟ್ ಪ್ರಬಲ ಆಕಾಂಕ್ಷಿ ಆಗಿದ್ರು. ಈಗ ತಾನೇ ಬೆಂಬಲಿಗರ ಸಭೆಯನ್ನು ಕರೆಯೋದ್ರ ಮುಖಾಂತರವಾಗಿ ತಮ್ಮ ಮುಂದಿನ ನಡೆ ವಿಚಾರವಾಗಿ ತೀರ್ಮಾನ ಮಾಡೋದಕ್ಕೂ ಮುಂದಾಗಿರುವಂತದ್ದು. ಹೀಗೆ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಟಿಕೆಟ್ ವಂಚಿತರಿಂದಾಗಿ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಕಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ನಾಯಕರು ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಅವ್ರನ್ನ ಆಪರೇಷನ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ. 189 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಇನ್ನು 35 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಬೇಕಾಗಿರುವಂತದ್ದು ಬಿಜೆಪಿಯಲ್ಲಿ. ಅದರಲ್ಲಿ ಚನ್ನಗಿರಿ ಕ್ಷೇತ್ರ ಕೂಡ ಒಂದು. ಅಡಿಕೆನಾಡು ಚನ್ನಗಿರಿ ಕ್ಷೇತ್ರ, ಚನ್ನಗಿರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಬಿಎಸ್ವೈ ಭೇಟಿಯಾಗಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಮಗ ಮಾಡಾಳ್ ಮಲ್ಲಿಕಾರ್ಜುನ ಮನವಿ ಮಾಡ್ಕೊಂಡಿದ್ದಾರೆ, ಸಾರ್ ನನಗೆ ಟಿಕೆಟ್ ಕೊಡ್ಸಿ ಅಂತ. ಮಲ್ಲಿಕಾರ್ಜುನ್ ಚನ್ನಗಿರಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಲೋಕಾಯುಕ್ತ ಬಲೆಗೆ ಬಿದ್ದು ಜೈಲು ಸೇರಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ. ಮಾಡಾಳ್ ಮಲ್ಲಿಕಾರ್ಜುನ ಅವರ ತಂದೆ ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ನಾನು ಮೊನ್ನೆ ಹೋಗಿದ್ದೆ. ಆ ಕ್ಷೇತ್ರಕ್ಕೆ ಜನಮನ ಮತ ಮಾಡಲಿಕ್ಕೆ ಸಾಕಷ್ಟು ಅಸಮಾಧಾನ ಇದೆ. ಯಾಕೆಂದ್ರೆ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಿರುವಂತ ಹಿನ್ನೆಲೆಯಲ್ಲಿ ಜೆ.ಎಚ್. ಪಟೇಲ್ ರವರ ಕ್ಷೇತ್ರ ಅದು. ರಾಜಕೀಯವಾಗಿ ಜೆ.ಎಚ್. ಪಟೇಲ್ ರಿಂದ ಗುರ್ಸ್ಕೊಳ್ತಾರೆ. ಇವ್ರು ನಮ್ಮ ಕ್ಷೇತ್ರ ಕಳಂಕ ತಂದ್ರಲ್ಲಪ್ಪ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಆ ಕ್ಷೇತ್ರದ ಜನ. ಈಗ ಮಾಡಾಳ್ ಮಲ್ಲಿಕಾರ್ಜುನ
ನನಗೆ ಟಿಕೆಟ್ ಬೇಕು ಅಂತ ಯಡಿಯೂರಪ್ಪನವ್ರನ್ನ ಕೇಳಿಕ್ ಹೋಗಿದ್ದಾರೆ. ಅಲ್ಲಿ ಇನ್ನೂ ಕೂಡ ಸಸ್ಪೆನ್ಸ್ ಇದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಬಿಕಾಸ್ ಆ ಒಂದು ಕ್ಷೇತ್ರದಲ್ಲಿ ತುಂಬಾ ನಿಷ್ಠಾವಂತ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಾರೆ. ಶಿವಕುಮಾರ್ ಅವರು ಕೂಡ ಇರುವಂಥದ್ದು. 2013ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಕೆಜೆಪಿಗೆ ಹೋಗಿದ್ದಂಥ ಟೈಮ್ನಲ್ಲೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಕೆಜೆಪಿಗೆ ಹೋಗಿದ್ರು. ಅವಾಗ ಎಚ್.ಎಸ್. ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು. ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆಕ್ಚುಲಿ ಚನ್ನಗಿರಿಯಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಅವರಿದಾರಲ್ಲ, ಆ ರೀತಿಯಾಗಿ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಚನ್ನಗಿರಿಗೆ ಯಾರಾದರೂ ಇದ್ರೆ ಅದು ಶಿವಕುಮಾರ್ ಅಂತ ಹೇಳ್ತಾರೆ ಅಲ್ಲಿನ ಜನ. ಶಿವಕುಮಾರ್ ಅವರ ಪರವಾಗಿ ಒಂದು ಒಲವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಮೂಲ ಬಿಜೆಪಿ ಕಾರ್ಯಕರ್ತರು. ಈಗ ಮಾಡಾಳ್ ಮಲ್ಲಿಕಾರ್ಜುನ BS ಯಡಿಯೂರಪ್ಪನವರ ಮುಖಾಂತರ ಅಲ್ಲಿ ನಮಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಭ್ರಷ್ಟಾಚಾರದ ಕಳಂಕ ಇರುವಂತ ಹಿನ್ನೆಲೆಯಲ್ಲೇ ಆ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಗೊಂದಲ ಇದೆ.